ಟೀ ಕುಡಿದ್ರೆ ತಲೆ ಹಿಡ್ಕೊಂಡಿರೋ ತಲೆನೋವು ಹೋಗುತ್ತಾ? ಮಾತ್ರನೇ ತಿನ್ಬೇಕು. ನಾನು ತಿನ್ನಲ್ಲ. ತಲೆನೋವು ಹೋಗಲ್ಲ. ಸಿಕ್ಕಾಪಟ್ಟೆ ತಲೆ ಹಿಡ್ಕೊಂಡಿತ್ತು. ರಾತ್ರಿ ಎಲ್ಲ ನಿದ್ದೆ ಮಾಡೇ ಇಲ್ಲ. ಯಾಕೆ ಹೆಂಗಾಯ್ತೋ ಗೊತ್ತಿಲ್ಲ. ಬೆಳಗ್ಗೆ ಬೇಗ ಎದ್ದು ಬಾಗಿಲನ್ನೆಲ್ಲ ತೊಳೆದು ನೀಟಾಗಿ ಗಿಡಕ್ಕೆಲ್ಲ ನೀರು ಹಾಕಿ ರಂಗೋಲಿನ ಬಿಟ್ಟು ನಮ್ಮ ಪಾಟಲ್ಲಿ ಒಂದು 2-3 ಹೂವು ಬಿಟ್ಟಿತ್ತು. ನಮ್ಮ ರಾಘವೇಂದ್ರ ಅವರು ಬಾಗಿಲು ಓಪನ್ ಮಾಡಿದರೆ ಸಾಕು ಓಡೋಗೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಆದರೂ ನನ್ನ ಮೇಲೆ ಒಂಚೂರು ಭಯ ಇತ್ತು. ಅದಕ್ಕೆ ಹೊಸ್ಲು ದಾಟಿ ಈಚೆ ಬಂದಿಲ್ಲ. ಹೊಸ್ಲು ದಾಟಿ ಬಂದಿದ್ರೆ ಅವನಿಗೆ ಒಂದು ಸ್ವಲ್ಪ ಏಟು ಬೀಳ್ತಾಯಿತ್ತು. ಆ ಬೈಕ್ಗೆ ಅವನು ಅಲ್ಲೇ ಕಣ್ಬಿಟ್ಕೊಂಡು ನಾಟಕ ಮಾಡ್ಕೊಂಡು ನಿಂತಿದ್ದ. ರಾಘು, ಮಮ್ಮಿ ಕಸ ಗುಡಿಸ್ತಾ ಇದ್ದಾರೆ, ಮೇಲತ್ತು. ಕಸ ಗುಡಿಸ್ಬೇಕು. ಹೆಂಗೆ ಗುಡಿಸೋದು ನಾವು? ಎದೊಳಮ್ಮ, ನೋಡಿ ಇಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಮಮ್ಮಿ. ಅಲ್ಲ ಎದೊಳ್ಬೇಕಲ್ಲ, ಸೋಫಾ ಮೇಲೆ ಹತ್ತು ಕೂತ್ಕೋಬೇಕಲ್ವಾ? ಹತ್ತು. ಯಾಕೋ ಇನ್ನೂ ನಿದ್ದೆ ಕಳೆದಿಲ್ವಾ ಬೆಳಕೇನೆ? ಅಪ್ಪು ಅದು ಹೋಗು, ಸಾಕು ಬಂದ ಜೊತೆಲಿ ಬರ್ತೀಯ? ಹಾಂ, ಮುತ್ತು ಬೇರೆ ಕೊಡ್ತಾನೆ. ಒಯ್ತೀಮ್ಮ, ಒಯ್ತೀಯ ಅವ್ರ ಜೊತೆಲಿ? ಓ, ಸ್ಟೈಲ್ ನೋಡ್ಬೇಕು ಇವ್ರದ್ದು. ಒಯ್ತೀಯಾ? ಕರ್ಕೊಂಡು ಹೋಗ್ಬಿಡಿ, ಹೂವು ಮಾರ್ಕೊಂಡಿರ್ಲಿ ಅವನೂ. ಒಯ್ತೀಯಮ್ಮ? ಕರ್ಕೊಂಬಂದು ಕಳಿಸ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ನೀಟಾಗಿ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ನಿನ್ನೆ ರಾತ್ರಿಯೇ ಹೂವು ಎಲ್ಲ ತೆಗೆದ್ಬಿಟ್ಟೆ. ನಾನು ಯಾವಾಗಲೂ ಅಷ್ಟೇ ರಾತ್ರಿಯೇ ಹೂವು ಎಲ್ಲ ತೆಗೆದ್ಬಿಡ್ತೀನಿ. ಗುರುವಾರ ಪೂಜೆ ಮಾಡಿದ್ದು ಹೂವು ಇಡಲ್ಲ. ಯಾವಾಗಾದರೂ ಏನಾದರೂ ಸ್ವಲ್ಪ ಕೆಲಸ ಇತ್ತು ಅಂದರೆ ಮಾರನೆಗೆ ತೆಗಿತೀನಿ, ಇಲ್ಲಾಂದರೆ ಅವತ್ತು ನೈಟೇ ತೆಗೆದ್ಬಿಡ್ತೀನಿ. ದೇವ್ರಿಗೆ ಕೈ ಮುಗಿದು ಆಮೇಲೆ ನಾನು ಮನೆಗಲ್ಲ ಅಡುಗೆ ಮನೆಗೆ ಬಂದೆ. ಅಷ್ಟರಲ್ಲಿ ನಮ್ಮಮ್ಮ ಬಿಸಿಬೇಳೆ ಬಾತ್ ಮಾಡಿದರು. ನನಗಂತೂ ಸಿಕ್ಕಾಪಟ್ಟೆ ತಲೆ ಹಿಡ್ಕೊಂಡಿರೋದ್ರಿಂದ ನನಗೆ ಕಂಪ್ಲೀಟು ಮುಖದಲ್ಲಿ ಕಳೆವೇ ಇರಲಿಲ್ಲ. ಆದರೂ ಏನು ಮಾಡೋದು, ಯಾಕೋ ತುಂಬ ಹೊಟ್ಟೆ ಹಸಿತಾಯಿತ್ತು. ಸರಿ, ಫಸ್ಟು ಇವತ್ತು ಟಿಫನ್ ತಿನ್ಕೊಂಬಿಡೋಣ ಅಂಥೇಳಿ ನಾನು ನಮ್ಮಮ್ಮ ಇಬ್ಬರೂ ಟಿಫನ್ ತಿನ್ನೋಣ ಅಂಥೇಳಿ ಕೂತ್ಕೊಂಡ್ವಿ. ನಮ್ಮಮ್ಮ ಇವತ್ತು ಬೆಳಗ್ಗೆನೇ ಏನೋ ಬಿಸಿಬೇಳೆ ಬಾತು ಮಾಡಿಬಿಟ್ರು. ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಯಾವಾಗಲೂ ಗಟ್ಟಿಯಾಗಿ ಮಾಡ್ತಿದ್ರು, ಇವತ್ತೊಂದು ಸ್ವಲ್ಪ ತೆಳ್ಳಗೆ ಹೋಟ್ಲು ಬಿಸಿಬೇಳೆ ಬಾತ್ ಇದ್ದಂಗೆ ಇದೆ. ಆಮೇಲೆ ಚೋಚೋ ನೋಡಿ ಹೆಂಗೆ. ನಮ್ಮ ಹೋಮ್ ಮಿನಿಸ್ಟರು ಬಂದರು, ಅಡುಗೆ ಮನೆ ಸಚಿವರು ಬರ್ತಾ ಇದ್ದಾರೆ. ಆ ಸಚಿವರಿಗೆ ಇನ್ನೂ ಸ್ವಲ್ಪ ಶಕ್ತಿ ಥರ ಇದೆ, ಪರವಾಗಿಲ್ಲ. ಬಂದರು ಅಮ್ಮ ನಾನು ಇಬ್ಬರು. ಹಲೋ ಮ್ಯಾಮ್, ಬಿಸಿಬೇಳೆ ಬಾತ್ ಮಾಡಿದ್ದಾರೆ, ನಿಮ್ಮಮ್ಮ ಕರೀತಿದ್ದಾರೆ. ಕೂತಿದ್ದೀವಿ ನಾವು, ಅದಕ್ಕೆ. ನಾನು, ಅಮ್ಮ, ಮೇಡಮು ಎಲ್ಲರೂ ಕೂಡ ಟಿಫನ್ ಮಾಡಿದ್ವಿ. ನಮ್ಮಮ್ಮ ಆಲ್ರೆಡಿ ಟೀ ರೆಡಿ ಮಾಡಿಬಿಟ್ಟಿದ್ರು. ತಲೆ ಹಿಡ್ಕೊಂಡಿದೆ ಅಂದರೆ ಇದಕ್ಕೆ ನಮ್ಮ ಮನೇಲಿ ಟೀ ಹಿಂದೆ ಮಜ್ಜಿಗೆ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ ನಮ್ಮಮ್ಮ. ಮ್ಯಾಮ್ ಬಂದಾಗ ತಲೆ ತಿಂತಾರೆ, ಊಟ ಮಾಡಿ, ಕಾಫಿ ಕುಡೀರಿ, ಮಜ್ಜಿಗೆ ಕುಡೀರಿ, ಹೆಸ್ರುಬೇಳೆ ತಿನ್ನಿ ಅಂತಾರೆ. ಮ್ಯಾಮು ಅಯ್ಯೋ ದೇವರೇ, ಸಣ್ಣಗಿರೋಳನ್ನ ದಪ್ಪ ಮಾಡಿಬಿಡ್ತಾರೆ ನಿಮ್ಮಮ್ಮ ಅಂತಾರೆ. ಹಾಗೆ ಅಮ್ಮ ಯಾವಾಗಲೂ ತಿನ್ನಿ ನನ್ನನ್ನು ಹೆಂಗೆ ಅಂತಾರೋ ಹಾಗೆ ಮನೆಗೆ ಬಂದವ್ರನ್ನೂ ಕೂಡ ಬ್ಯಾಕ್ ಟು ಏನಾದರೂ ಕೊಡ್ತಾನೆ ಇರ್ತಾರೆ. ನಮ್ಮ ರಾಜು ಸ್ವಲ್ಪ ತೀಟೆ ಮಾಡ್ತಾಯಿದ್ದ. ರಾಜು ಜೊತೆ ಸ್ವಲ್ಪ ಆಟ ಆಡ್ತಾಯಿದ್ದೆ, ತಲೆನೋವು